ಪ್ರೀತಿ ಸ್ವರೂಪಿಯಾಗಿರುವ ನಮ್ಮ ತಂದೆಯಾದ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಸಮ್ಮುಖವನ್ನು ಕಾಯುವಂತ ಎಲ್ಲ ದೇವರ ಮಕ್ಕಳಿಗೂ ಮನಸಾರೆ ವಂದನೆಗಳು. ಕಣ್ಣೀರಿನ ಮುರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಈ ದಿನವು ನಾವು ಧ್ಯಾನಿಸುವ ಕರ್ತನ ವಾಕ್ಯವು ಯೆಹೋವ ಈರೆ. ಆದಿಕಾಂಡ 22ನೇ ಅಧ್ಯಾಯದ 14ನೇ ವಚನವು ನಮಗೆ ಈ ರೀತಿಯಾಗಿ ತಿಳಿಸುತ್ತದೆ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಯೆಹೋವ ಈರೆ, ದೇವರು ಒದಗಿಸುವನು. ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಂದು ಮಕ್ಕಳಿಗೂ ಕರ್ತನು ಶಾಂತಿಯೂ ಸಮಾಧಾನವನ್ನ ಕೊಡಲಿ. ಕರ್ತನಲ್ಲಿರುವ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇವರು ಎಂಥವನಾಗಿದ್ದಾನೆ? ಆತನು ಜೀವಂತನಾಗಿರುವಂತ ದೇವರು, ಜೀವಾಧಿಪತಿಯಾಗಿರುವಂತ ರಾಜಾದಿರಾಜನು. ನಾವು ರಾಜಾದಿರಾಜನ ಸಮ್ಮುಖದಲ್ಲಿ ಮತ್ತು ಯೆಹೋವ ಈರೆ ಆಗಿರುವಂತ ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ. ಯಾರೆಲ್ಲ ನಂಬ್ತೀರಾ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು? ಹೌದು, ಆತನು ಪ್ರಾರ್ಥನೆಯನ್ನು ಕೇಳುವ ದೇವರು, ಆತನು ಒದಗಿಸುವ ದೇವರು ಆಗಿದ್ದಾನೆ. ಹಾಗಾದರೆ ಇವತ್ತು ನಾವು ಯೆಹೋವ ಈರೆ ಆಗಿರುವಂತ ದೇವರು, ಆತನು ಏನೆಲ್ಲ ಮಾಡಲು ಶಕ್ತನು, ಹೇಗೆ ನಮ್ಮನ್ನು ನಡೆಸಲು ಶಕ್ತನು ಎನ್ನುವ ಆ ಸತ್ಯ ಅಂಶವನ್ನು ನಾವು ಧ್ಯಾನಿಸೋಣ. ಅಬ್ರಾಮನು ಆ ಸ್ಥಳಕ್ಕೆ ಏನೆಂದು ಹೆಸರಿಟ್ಟನು? ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಆದಿಕಾಂಡ 22ನೇ ಅಧ್ಯಾಯದ 14ನೇ ವಚನವು ತಿಳಿಸುತ್ತದೆ. ಜೀವನದಲ್ಲಿ ಆತ್ಮೀಕ ಮನುಷ್ಯನಿಗೆ ಏನ್ ಬರುತ್ತದೆ? ಕೆಲವೊಂದು ಪರೀಕ್ಷೆಗಳು ಬರ್ತವೆ. ಆ ಪರೀಕ್ಷೆ ಯಾಕೆ ಬರುತ್ತಾವಂದರೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಎಷ್ಟಿದೆ, ನಾವು ಕರ್ತನಲ್ಲಿ ನಾವು ಎಷ್ಟು ನಂಬಿಗಸ್ತರಾಗಿದ್ದೇವೆಂದು ನಮ್ಮ ಜೀವನದಲ್ಲಿ ಕರ್ತನು ಪರೀಕ್ಷೆಯನ್ನು ಇಡುತ್ತಾನೆ. ಆತ್ಮೀಯ ಮಕ್ಕಳಿಗೆ ಪರೀಕ್ಷೆ ಬರುತ್ತಾವ? ಇಲ್ಲ ಹೇಳಿ, ಬರ್ತಾವ? ಖಂಡಿತವಾಗಲು, ಸತ್ಯವಾಗಲು ತನ್ನ ಭಕ್ತನ ಜೀವನದಲ್ಲಿ ಪರೀಕ್ಷೆ ಬಂದೇ ಬರುತ್ತದೆ. ಆದರೆ ಆ ಪರೀಕ್ಷೆಯಲ್ಲಿ ದೇವರ ಮಕ್ಕಳಾದ ನಾವು ಏನಾಗಬೇಕಂದ್ರೆ ಪಾಸ್ ಆಗಬೇಕು. ಸುಖ ಬಂದಾಗ ದೇವರು ಬೇಕು, ಕಷ್ಟ ಬಂದಾಗ ದೇವರು ಬೇಡ ಎನ್ನುವರು ಜೀವನದಲ್ಲಿ ಆ ಪರೀಕ್ಷೆಯನ್ನು ದಾಟ್ಲಿಕ್ಕೆ ಆಗುವುದಿಲ್ಲ. ಮೊದಲನೇದಾಗಿ ಅಬ್ರಾಮನಿಗೆ ಬಂದಂತ ಪರೀಕ್ಷೆಯನ್ನ ನಾವು ನೋಡೋಣ. ಅಬ್ರಾಮನು ದೇವರನ್ನು ಪ್ರೀತಿಸುವ ಮನುಷ್ಯನಾಗಿದ್ದನು. ಆತನು ದೇವರ ಧ್ವನಿಯನ್ನ ಕೇಳುತ್ತಿದ್ದನು. ಆದರೆ ದೇವರು ಒಂದು ದಿನ ಆತನಿಗೆ ಬಹಳ ಕಷ್ಟಕರವಾಗಿರುವಂತ ಆಜ್ಞೆಯನ್ನು ಕೊಟ್ಟನು. ಕರ್ತನು ಹೇಳುತ್ತಾನೆ, ನಿನ್ನ ಮಗನಾದ ಈಸಾಕನನ್ನು ಬಲಿಯಾಗಿ ಅರ್ಪಿಸಬೇಕು. ಇದು ನಿಜವಾಗಲೂ ಒಂದು ಆಗುವಂತ ಕಾರ್ಯನ? ಹೇಳಿ, ಇದು ಬಹಳ ಸುಲಭವಾಗಿರುವಂತ ಸಂಗತಿ ಅಲ್ಲ. ಇಲ್ಲಿ ಅಬ್ರಾಮನ ಮನಸ್ಥಿತಿ ಹೇಗಿರಬಹುದು? ಪ್ರೀತಿಯ ದೇವರ ಮಕ್ಕಳೇ, ಅಬ್ರಾಮನ ಜೀವನದಲ್ಲಿ ಬಂದಂತ ಇಂಥ ಇಕ್ಕಟ್ಟು ಮತ್ತು ಇಂಥ ಒಂದು ಆಜ್ಞೆ ಒಂದು ವೇಳೆ ನಮ್ಮ ಜೀವನದಲ್ಲಿ ಬಂದ್ರೆ ನಾವು ಹೇಗಿರ್ತೀವಿ? ನಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಕಷ್ಟ ಬಂದಾಗಲೂ, ದುಃಖ ಬಂದಾಗಲೂ, ನೋವುಗಳಿರುವಾಗಲೂ, ಅವಮಾನ ಇರುವಾಗಲೂ ದೇವರು ನಮ್ಮ ಬಳಿಯಲ್ಲಿರುವಂತ ವಿಶೇಷವಾದದ್ದನ್ನು ಕೇಳುವಾಗ ಅರ್ಪಣೆ ಮಾಡುವಂಥದ್ದೇ ನಿಜವಾದ ಒಬ್ಬ ಶಿಷ್ಯನ ಜೀವನವಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನನಗೆ ಒಂದು ಭಯಂಕರವಾದ ಆಕ್ಸಿಡೆಂಟ್ ಆಯಿತು. ಅಕ್ಕಪಕ್ಕದ ಜನರೆಲ್ಲರೂ ಮಾತಾಡಿದ್ರು. ಕಾಮನ್ ಆಗಿ ಮನುಷ್ಯರು ಮಾತಾಡುವಂತ ಮಾತುಗಳೇ ಆಗಿರುತ್ತದೆ. ಯಾಕೆಂದ್ರೆ ಇಷ್ಟು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ದೇವರನ್ನ ಆರಾಧಿಸುವಂತ ವ್ಯಕ್ತಿ ಈ ರೀತಿಯಲ್ಲಿ ಯಾಕೆ ಆಯಿತು ಎಂದು ಕೆಲವೊಬ್ಬರಲ್ಲಿ ಪ್ರಶ್ನೆ ಮೂಡುವುದುಂಟು. ಆದರೆ ನನ್ನ ಜೀವನದಲ್ಲಿ ಯೋಬು ಜೀವಿತ, ಅಬ್ರಾಮನ ಜೀವಿತ, ದಾವಿದನ ಜೀವಿತ, ಪೌಲನ ಜೀವಿತ ಯಾವಾಗಲೂ ಅವು ನೆನಪಲ್ಲೇ ಇರ್ತಿದ್ವು. ನನ್ನ ಜೀವನದಲ್ಲಿ ಯಾವತ್ತೂ ನಾನು ಅಂದ್ಕೊಳ್ಳಿಲ್ಲ, ನಾನು ಇಂಥ ಸೇವೆ ಮಾಡಿದ್ದೇನೆ, ಇಷ್ಟೊಂದು ನಿನ್ನ ಮಹಿಮೆ ಪಡಿಸಿದ್ದೇನೆ, ಹಾಡುಗಳನ್ನು ಹಾಡಿದ್ದೇನೆ. ವೇದನೆಯ ಸಮಯದಲ್ಲಿ ಮನುಷ್ಯನಿಗೆ ಬರುವುದು ಸಹಜ. ಆದರೆ ನಾನು ಆ ಅಪನಂಬಿಕೆಗೆ ನಾನು ಅವಕಾಶವನ್ನು ಮಾಡಿಕೊಡಲಿಲ್ಲ. ದೇವರು ನನ್ನ ಜೀವನದಲ್ಲಿ ತಂದಂತ ಒಂದು ಪರೀಕ್ಷೆ, ಆ ನಿರೀಕ್ಷೆಯಿಂದ ನಾನು ಧೈರ್ಯವಾಗಿ ಇದ್ದೆ. ವೈದ್ಯರು ಹೇಳಿದ್ದರು 1 ವರ್ಷಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕೆಂದು. ಆದರೆ ಕರ್ತನು 3 ತಿಂಗಳಲ್ಲಿ ವಾಸಿ ಮಾಡಿ ಮತ್ತೆ ಸೇವೆಯಲ್ಲಿ ನಿಲ್ಲಿಸಿದ್ದನು. ಆಮೇನ್. ಅಬ್ರಾಮನು ದೇವರು ಕೊಟ್ಟ ಆಜ್ಞೆಯಲ್ಲಿ ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಲಿಲ್ಲ. ಇಲ್ಲಿ ನಾವು ದೊಡ್ಡ ಪಾಠವನ್ನ ಕಲಿಯುವಂತ ಒಂದು ಭಾಗವಾಗಿರುತ್ತದೆ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಯಾವಾಗ ನಮಗೆ ಗೊತ್ತಾಗುತ್ತದೆ ಅಂದ್ರೆ, ನಮ್ಮ ಜೀವನದಲ್ಲಿ
ಬರುವ ಪರೀಕ್ಷೆ ಪರಿಶೋಧನೆಯಲ್ಲಿ ನಾವು ಎಂಥವರು, ಎಂಥ ಬಂಗಾರವೆಂಬುದಾಗಿ ಆವಾಗ ಅರ್ಥವಾಗುತ್ತದೆ. ಸುಖದಲ್ಲಿ ದೇವರನ್ನು ನಂಬುವುದು ಸುಲಭ, ಆದರೆ ಕಷ್ಟದಲ್ಲಿ ನಂಬುವುದು ಅದೇ ನಿಜವಾದ ವಿಶ್ವಾಸ. ಒಬ್ಬ ಸೇವಕನು ಹೇಳಿದನು, ಸುಖಕ್ಕಾಗಿಯೇ ದೇವರನ್ನ ನಂಬಬೇಡಿರಿ, ಪರಲೋಕ ರಾಜ್ಯವು ನಿತ್ಯ ಜೀವವೂ ಇದೆ ಎಂಬುದಾಗಿ ನಂಬಿರಿ ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಹೋರಾಟ ಇದೆಯಾ? ನಿಜವಾಗಲೂ ಪ್ರತಿಯೊಬ್ಬರ ಜೀವನದಲ್ಲಿ ಹೋರಾಟ ಇದೆ. ಕೆಲವೊಂದು ಸಾರಿ ನಾವು ಬಹಳವಾಗಿ ದುಃಖಪಟ್ಟು ಅಳುತ್ತಾ ಇರ್ತೀವಿ. ನನ್ನನ್ನು ಸಂತೈಸುವರು, ಪ್ರೀತಿಸುವರು ಯಾರೂ ಇಲ್ಲ ಎಂಬುದಾಗಿ ನಾವು ಬಹಳ ಸರಿ ನೊಂದ್ಕೊಳ್ತೇವೆ. ಆದರೆ ದೇವರು ನಮ್ಮನ್ನು ಕೈ ಬಿಡುತ್ತಾನೋ? ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎರಡನೇದಾಗಿ, ದೇವರು ಎಂದಿಗೂ ತಡ ಮಾಡುವುದಿಲ್ಲ. ಅಬ್ರಾಮನು ಬೆಟ್ಟಕ್ಕೆ ಹೋದನು, ಕಟ್ಟಿಗೆ ಸಿದ್ಧವಾಗಿತ್ತು, ಬಲಿಪೀಠವು ಸಿದ್ಧವಾಗಿತ್ತು, ಕತ್ತಿ ಎತ್ತಲ್ಪಟ್ಟಿತು. ಕೊನೆಯ ಕ್ಷಣಗಳು, ಇನ್ನೇನು ಜೀವನವೇ ಮುಗಿಯಿತು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಯಾವ ಮಾರ್ಗವೂ ನನಗಾಗಿ ಉಳಿದಿಲ್ಲ. ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಳ್ಳುವಾಗ ದೇವರ ಸಮಯವು ಬರುವಂತದಾಗಿದೆ. ಆ ಕ್ಷಣದಲ್ಲಿ ದೇವರು ಕೂಗಿದನು, ಅಬ್ರಾಮನೇ ನಿಲ್ಲು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ಏನು ಮಾಡಿದನು? ಆತನು ಒದಗಿಸಿದನು. ಹಲ್ಲೆಲೂಯ. ಪ್ರಿಯರೇ, 4-5 ದಿವಸಗಳು ಮುಂಚಿತವಾಗಿನೂ ಬರಲಿಲ್ಲ, 5-6 ನಿಮಿಷ ತಡವಾಗಿನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಬಂದನು. ದೇವರು ತಡ ಮಾಡುವುದಿಲ್ಲ. ಆತನು ಸಮಯಕ್ಕೆ ಸರಿಯಾಗಿ ತನ್ನ ಕಾರ್ಯವನ್ನು ಮಾಡುತ್ತಾನೆ. ಒಂದು ಉದಾಹರಣೆ ಏನೆಂದರೆ, ಯಾದಗಿರಿಯಲ್ಲಿ ನಾವು 3 ಜನರು ಸೇವೆಯನ್ನು ಸಲ್ಲಿಸಿ ರಾತ್ರಿ 11:00 ಟ್ರೈನನ್ನು ಹತ್ತಿದ್ವಿ. ಸೇವೆಯಲ್ಲಿ ತಡವಾದ ಕಾರಣ ಊಟ ಮಾಡಲು ಆಗಲಿಲ್ಲ. ಅವಸರವಾಯಿತು. ಅಯ್ಯೋ, ಊಟವೇನೂ ಇಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಾಗ ನಮ್ಮ ಪಕ್ಕದ ಸೀಟಿನಲ್ಲಿರುವಂಥ ಒಬ್ಬ ಮನುಷ್ಯನು ಕೇಳಿಸಿಕೊಂಡು, ಸರ್, ನಿಮಗೆ ಸಂಕೋಚವಿಲ್ಲದಿದ್ದರೆ ಸ್ವಲ್ಪ ರೊಟ್ಟಿ ನನ್ನ ಬಳಿಯಲ್ಲಿದ್ದಾವೆ, ತೆಗೆದುಕೊಳ್ಳಿರಿ ಎಂದು ತೆಗೆದುಕೊಟ್ಟನು. ಮೀನಿನ ಚಟ್ನಿ ಮತ್ತು ರೊಟ್ಟಿಯನ್ನು ಊಟ ಮಾಡಿ ನಾವು 3 ಜನರು ಬಹಳ ಸಂತೋಷಪಟ್ವಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರು ಯೆಹೋವ ಈರೆ, ಆತನು ಸಮಯಕ್ಕೆ ಸರಿಯಾಗಿ ಒದಗಿಸುವನು. 3ನೇದಾಗಿ, ದೇವರು ಈಗಾಗಲೇ ನೋಡಿದ್ದಾನೆ. ಅಬ್ರಾಮನು ಕುರಿಯನ್ನು ನೋಡಲಿಲ್ಲ, ಆದರೆ ದೇವರು ಮೊದಲೇ ನೋಡಿದ್ದನು. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ, ಸಂಕಟ, ಹೋರಾಟ, ಎಲ್ಲ ನೋವುಗಳು ಆತನು ಮೊದಲೇ ನೋಡಿದ್ದಾನೆ. ಪ್ರಿಯರೇ, ನಾವು ಸಮಸ್ಯೆಯನ್ನು ಮಾತ್ರ ನೋಡುತ್ತಾ ಇದ್ದೇವೆ, ಆದರೆ ದೇವರು ಪರಿಹಾರವನ್ನು ಕೂಡ ನೋಡುತ್ತಾ ಇದ್ದಾನೆ. ನಾವು ಕಣ್ಣೀರನ್ನು ನೋಡುತ್ತಾ ಇದ್ದೇವೆ, ದೇವರು ನಾಳೆಯ ಸಾಕ್ಷಿಯನ್ನು ನೋಡುತ್ತಾ ಇದ್ದಾನೆ. ನಾಳೆ ನಮ್ಮ ಭವಿಷ್ಯತ್ತು ಸುಂದರವಾಗಿ ಇರಬೇಕು. ನಮ್ಮ ಆತ್ಮ ಉಳಿಯುವ ವಿಷಯದಲ್ಲಿ ಆತನು ಸದಾ ಚಿಂತಿಸುತ್ತಾ ಇದ್ದಾನೆ. ಯಾಕೆ ಅಂದರೆ ಅಂಧಕಾರದ ಲೋಕದಲ್ಲಿ ನಾವಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಆತನು ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಮಾರ್ಗವನ್ನು ಸಿದ್ಧ ಮಾಡುವ ಕರ್ತನ ಕಡೆಗೆ ನಾವು ಪ್ರತಿದಿನವೂ ನೋಡಬೇಕು. ನಾವು ಬಹಳ ಸರಿ ಮುಚ್ಚಿರುವ ಬಾಗಿಲನ್ನು ನೋಡುತ್ತೇವೆ, ಆದರೆ ದೇವರು ಹೊಸ ದಾರಿಯನ್ನು ನಮಗಾಗಿ ಸಿದ್ಧ ಮಾಡುತ್ತಾ ಇದ್ದಾನೆ. ಕರ್ತಾದಿ ಕರ್ತನು, ರಾಜಾದಿ ರಾಜನು, ನಮ್ಮ ನಾಳಿನ ಭವಿಷ್ಯತ್ತನ್ನು ನೋಡುವ ಕರ್ತನಿಗೆ ಸ್ತುತಿಘನ ಮಾನ ಮಹಿಮೆ ಆಗಲಿ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ಹೋರಾಟಗಳು, ಅವಮಾನಗಳು ಬಂದಾಗ ಹೇಳಬೇಕು, ಸಮಸ್ಯೆ, ಹೋರಾಟವೇ, ಅವಮಾನವೇ, ನನ್ನ ದೇವರು ಯೆಹೋವ ಈರೆ, ಆತನು ದೊಡ್ಡವನಾಗಿದ್ದಾನೆ ಎಂದು ಗದರಿಸಬೇಕು. 4ನೇದಾಗಿ, ಮೋರಿಯಾ ಬೆಟ್ಟ. ಕರ್ತನ ಸನ್ನಿಧಿಯಲ್ಲಿರುವ ಪ್ರೀತಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬನ ಜೀವನದಲ್ಲಿಯೂ ಮೋರಿಯಾ ಬೆಟ್ಟ ಬರುತ್ತದೆ. ಮೋರಿಯಾ ಬೆಟ್ಟ ಅಂದರೆ ಸಂಕಟವು. ಕೆಲವೊಬ್ಬರು ಆರ್ಥಿಕ ಸಮಸ್ಯೆಗಳಿಂದ ಅವರು ಬಹಳ ಚಿಂತೆಯಲ್ಲಿರುತ್ತಾರೆ. ಕೆಲವೊಬ್ಬರು ಅನಾರೋಗ್ಯದಿಂದ ನರಳುತ್ತಾ ಬಾಧೆ ಪಡುತ್ತಾ ಇರುತ್ತಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಬರೀ ಕಣ್ಣೀರೇ ಅವರ ಜೀವನದಲ್ಲಿ ತುಂಬಿರುತ್ತದೆ. ಇನ್ನು ಕೆಲವೊಬ್ಬರಿಗೆ ಏಕಾಂಗಿತನ, ಒಂಟಿ ಜೀವನ, ಬೇಸರವಾಗಿರುವಂತ ಒಂದು ಬದುಕು. ಪ್ರಿಯರೇ, ಚಿಂತಿಸಬೇಡಿರಿ. ಯೆಹೋವ ಈರೆ ಆಗಿರುವಂತ ಕರ್ತನು ನಿನ್ನ ಜೊತೆಯಲ್ಲಿ ಇದ್ದಾನೆ. ಕೇಳಿರಿ, ಅಬ್ರಾಮನು ಒಬ್ಬನೇ ಆ ಬೆಟ್ಟದ ಮೇಲೆ ಇರಲಿಲ್ಲ. ದೇವರು ಆತನ ಜೊತೆಯಲ್ಲಿದ್ದನು, ಆತನ ಸಹಾಯಕ್ಕೆ ಇಳಿದು ಬಂದಿದ್ದನು.
ಅಬ್ರಾಮನಿಗೆ ದೇವರ ಆಜ್ಞೆಯು ಬಂದ ತಕ್ಷಣವೇ ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ಆತನು ಹೊರಟು ಹೋದನು. ದೇವರ ಚಿತ್ತ ಮಾಡಲು ನಿಂತುಕೊಂಡನು. ಅಬ್ರಾಮನು ದೇವರು ಏನು ಕೊಟ್ಟರೂ ಅದನ್ನು ಸ್ವೀಕರಿಸುವಂತ ಒಂದು ಒಳ್ಳೆಯ ಹೃದಯವಿತ್ತು. ಕರ್ತನಲ್ಲಿ ಪ್ರಿಯ ಮಕ್ಕಳೇ, ಆತನು ಎಂದಿಗೂ ನಮ್ಮನ್ನ ಕೈ ಬಿಡುವುದಿಲ್ಲ. ನಾವು ನಮ್ಮ ಜೀವನದಲ್ಲಿ ನಂಬಬೇಕು. ಇದುವರೆಗೂ ನೀವು ತುಂಬಾ ಹತ್ತಿರಬಹುದು ಮತ್ತು ಆ ನೋವುಗಳ ಹೊರೆಗಳನ್ನು ಹೊತ್ತುಕೊಂಡಿರಬಹುದು. ಆದರೆ ಆತನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡುವುದಾದರೆ ನಿನಗಿರುವಂತ ಕಣ್ಣೀರು, ದುಃಖ, ವೇದನೆ, ಸಾಲ, ಸಮಸ್ಯೆಗಳ ಎಲ್ಲ ನೊಗವನ್ನ ಆತನು ಮುರಿದು ನಿನಗೆ ಆನಂದ ತರುವನು. ಕರ್ತನು ಹಿಜ್ಕೀಯ ರಾಜನಿಗೆ ಹೇಳಿದನು, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನಗಾಗಿ ಇಳಿದು ಬಂದಿದ್ದೇನೆಂದು ಹೇಳಿದ ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಪ್ರತಿದಿನವೂ ಯೆಹೋವ ಈರೆ ಆಗಿರುವ ದೇವರ ಸಹಾಯವನ್ನು ನಾವು ಕೋರಬೇಕು ಮತ್ತು ಆತನಿಗೆ ಜಯಘೋಷ ಮಾಡಬೇಕು. ಆತನು ನಮಗೆ ಬೇಕಾಗಿರುವುದನ್ನು ಒದಗಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇದುವರೆಗೂ ನಮ್ಮೆಲ್ಲರ ಜೀವನದಲ್ಲಿ ಆತನು ಎಷ್ಟೋ ಸಹಾಯವನ್ನು ಮಾಡಿದ್ದಾನೆ. ಇನ್ನೂ ಸಹಾಯ ಮಾಡಿ ನಮಗೆ ಕೃಪೆ ತೋರಿಸಬೇಕೆಂದು ಆತನು ಕಾದಿದ್ದಾನೆ. ಯೆಹೋವ ಈರೆ ಆಗಿರುವಂತ ಕರ್ತನನ್ನು ನಾವು ಕಾದುಕೊಂಡಿರೋಣ. ಆತನು ಉನ್ನತವಾದ ಕಾರ್ಯವನ್ನು ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ಯೆಹೋವ ಈರೆ ಪ್ರತಿದಿನವೂ ನಮ್ಮ ಕಷ್ಟ ಸಂಕಟದಲ್ಲಿ ಜೊತೆಯಾಗಿರುವವನೇ ಸ್ತೋತ್ರ. ಇದುವರೆಗೂ ಕರ್ತನೆ, ಯಾರಾದರೂ ನಿರಾಶ್ರಿತರಾಗಿ ದೇವರ ಜೀವನದಲ್ಲಿ ಕಣ್ಣೀರಲ್ಲಿ ನಿರಾಸೆಯಲ್ಲಿ ಅಳುತ್ತಿರುವುದಾದರೆ ಕರ್ತನೆ ಅಪ್ಪ, ಅವರಿಗೆ ಒದಗಿ ಬರಬೇಕಾದ ಆಶೀರ್ವಾದದ ಬಾಗಿಲು ಯೆಹೋವ ಈರೆಯಾಗಿ ತೆರೆಯಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ರೋಗ, ಕಣ್ಣೀರು, ದುಃಖ, ನಿರಾಸೆ ಇವೆಲ್ಲವೂ ಯೆಹೋವ ಈರೆ ಆಗಿರುವ ಕರ್ತನೆ ನಿನ್ನ ಹೆಸರಿನಲ್ಲಿ ಎಲ್ಲವೂ ಲಯವಾಗಲಿ. ನಾವು ನಂಬುತ್ತೇವೆ, ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ನೀನು ಬೇಗನೆ ನಮಗೆ ಸದುತ್ತರವನ್ನು ದಯಪಾಲಿಸುವೆನೆಂದು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.